ಜಾಡು ಹಿಡಿದು ಹೊರಟಿದ್ದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಅಲ್ಲಿ ಪ್ರತಿಭಟನೆಯ ಕೂಗೊಂದು ಪ್ರತಿಧ್ವನಿಸುತ್ತಿದೆ. ಅಲ್ಲಿನ ಪ್ರತಿಭಟನೆಯ ಕೂಗು ಯಾಕಾಗಿ? ಆ ಪ್ರತಿಭಟನೆ ಯಾರ ವಿರುದ್ಧ? ಇದನ್ನೆಲ್ಲ ತಿಳ್ಕೊಳ್ಳೋಕೆ ನಾವಿವತ್ತು ಕಾಡೊಳಗೆ ಹೋಗ್ತಿದ್ದೀವಿ. ಆ ಕಾಡೊಳಗೆ ನಮಗೆ ಆ ದನಿ ಹೇಗೆ ಕೇಳಿಸುತ್ತೆ ತಿಳಿಯೋಣ ಬನ್ನಿ. ಇವರು ಕಾಡಿನ ಮಕ್ಕಳು. ಕಾಡಿನ ಸುಂದರ ಪರಿಸರ ಬಿಟ್ಟು ನಾಡಿಗೆ ಬಂದಿದ್ದಾರೆ. ನಾಡಿಗೆ ಬಂದು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ತಾವಾಯ್ತು ತಮ್ಮ ಕಾಡಾಯ್ತು ಅಂತಿದ್ದವರು ಇಂದು ವ್ಯವಸ್ಥೆಯ ವಿರುದ್ಧ ಬಂಡೆದ್ದಿದ್ದಾರೆ. ತಮ್ಮ ಅಸ್ತಿತ್ವಕ್ಕೆ ಕೊಡಲಿ ಏಟು ಕೊಡಲು ಹೊರಟವರ ವಿರುದ್ಧ ಇವರು ಕೆರಳಿದ್ದಾರೆ. ಸ್ವರ್ಗನೇ ಇದೆ, ಇದು ಬಿಟ್ಟು ನಮ್ಮ ಕಾಡಲ್ಲೇ ಈ ವಾಸವಾಗಿ ನಾವು ಇಲ್ಲೇ ಇದ್ದೀವಿ. ನಾವೇನು ತೊಂದರೆ ಕೊಡ್ತಾ ಇದೀವಿ ಈಗ ಅವ್ರಿಗೆ? ನಾವೇನು ತೊಂದರೆ ಕೊಡ್ತಾ ಇಲ್ಲ. ಅಥವಾ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದೀವ? ಪ್ರಾಣಿಗಳು ನಮಗೇನು ತೊಂದರೆ ಕೊಡ್ತಾ ಇದೀವ? ಏನಿಲ್ವಲ್ಲ, ನಾವು ಹಂಗೆ ಇದ್ದೀವಲ್ಲ, ನಾವು ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯ? ಹೀಗೆ ಕಾಡ ಜನರು ಅಂಗಲಾಚಲು ಕಾರಣ ಏನು? ಕಾಡ ಮಕ್ಕಳು ಹೀಗೆ ಬೀದಿಗಿಳಿದಿದ್ದೇಕೆ? ಇವರು ಯಾವ ಕಾಡಿಗೆ ಸೇರಿದವರು? ಇವರ ಬದುಕಿನ ಹಕ್ಕು ಕಿತ್ತವರಾರು? ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟೆವು ನಾವು ನಾಡಿನಿಂದ ಕಾಡಿನತ್ತ. ದಟ್ಟ ಕಾಡು, ಕಾಡಲ್ಲಿ ಪೋಡು, ಪೋಡಲ್ಲಿ ಹೊಟ್ಟೆಪಾಡು. ಇದಿಷ್ಟೇ ಈ ಸೋಲಿಗರ ಪ್ರಪಂಚ. ಈ ಪ್ರಪಂಚದಲ್ಲಿ ಅವರು ಖುಷಿಯಾಗಿರ್ತಾರೆ. ಯಾಕಂದ್ರೆ ಅವರಲ್ಲಿ ಸ್ವಾರ್ಥ ಸಾಧನೆಯ ಲವಲೇಶವೂ ಇಲ್ಲ. ಅವರಿಗೆ ತಮ್ಮ ಪ್ರಕೃತಿ, ಸಂಸ್ಕೃತಿ, ಸಂಸ್ಕಾರವೇ ಇಲ್ಲ. ಅವರು ಆ ಪ್ರಪಂಚದಲ್ಲಿ ಹೇಗೆ ಸಂಭ್ರಮದಲ್ಲಿರ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಒಂದೇ ಸಾವಿರಿಗೆ ಬಿಡಿ ರಾಘವ. ಬೆಟ್ಟದಲ್ಲಿ ವಾಸಿಸೋ ಸೋಲಿಗರ ಲೈಫ್ ಸ್ಟೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿದ್ದೆಯಿಂದ ಎದ್ದು ಮುದ್ದೆ ತಿಂದು ಕಾಡಿನತ್ತ ಪಯಣ. ಕಾಡಿನಲ್ಲಿ ಹೊಟ್ಟೆಪಾಡಿಗೆ ಒಂದಿಷ್ಟು ದುಡಿಮೆ. ಪಾಸೆ, ಜೇನು, ನೆಲ್ಲಿಕಾಯಿ, ಹಣ್ಣು ಹಂಪಲಿನ ಸಂಗ್ರಹ. ದಿನದ ದುಡಿಮೆ ಮುಗಿಸಿ ಓಡಿನ ಅಂಗಳದಲ್ಲಿ ಕೂಡಿ ಮಾತುಕತೆ. ಇನ್ನು ಕಾಡಿನ ಏಕಾಂತ ಇವರನ್ನು ಎಂದೂ ಕಾಡಿಲ್ಲ. ಯಾಕಂದ್ರೆ ಹಾಡು ಕುಣಿತವೇ ಇವರ ಜೀವಾಳ. ಇವರ ಹಾಡಿನಲ್ಲಿ ಮತ್ತಿದೆ, ಕುಣಿತದಲ್ಲಿ ಗಮ್ಮತ್ತಿದೆ. ಕೂಡಿ ಕುಣಿ ಸೇರಿ ಸಂಭ್ರಮಿಸುವ ಪರಿ ಇಂತಿದೆ ನೋಡಿ. ಸರಳ ಸಂಭ್ರಮ ಸಂತಸ ಕಂಡು ನಾವು ಮೈಮರೆತೆವು. ಆದರೆ ಇಂತಹ ಸ್ವಚ್ಛಂದ ಹಕ್ಕಿಗಳನ್ನು ತಮ್ಮ ಗೂಡಿನಿಂದಲೇ ಹೊರಹಾಕಲು ಹೊರಟಿದೆ ನಮ್ಮ ನಿಷ್ಕರುಣಿ ಸರ್ಕಾರ.
ಗಿರಿ ಜನರಿಗೆ ಈ ಕಾಡಿನ ಕಲ್ಲು ಮಣ್ಣು ಮರ ಗಿಡ ಪ್ರಾಣಿ ಪಕ್ಷಿಗಳೇ ದೇವರು. ಇವರು ಶತಮಾನಗಳಿಂದಲೂ ತಮಗೆ ಬಂದಿರುವಂತಹ ನೋವು ನಲಿವನ್ನ ಇವರೊಂದಿಗೆ ಹಂಚಿಕೊಳ್ತಿದ್ರು. ಆದರೆ ಈಗ ಹುಲಿ ಯೋಜನೆ ಅನ್ನುವಂಥ ಸಂಕಷ್ಟ ಇವರ ಮುಂದೆ ಬಂದು ನಿಂತಿದೆ. ಈ ಸಂಕಷ್ಟಕ್ಕೆ ಈ ಗಿರಿಜನರ ಪ್ರತಿಕ್ರಿಯೆ ಹೇಗಿದೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.